ಅದರ ಜೊತೆಗೆ ಇವತ್ತು ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿರುವಂತ ಖಾಜಾಬರ್ ನದಾಫ್ ಅಖಿಲ ಭಾರತ ಬಿಜ್ಜಾರ ನದಾಫ್ ಮನ್ಸೂರ್ ಸಂಘದ ಮಹಾಮಂಡಲ ರಾಜ್ಯಾಧ್ಯಕ್ಷ ಅವರು ಕೂಡ ಆಗಮಿಸಿದ್ರು. ಅವರನ್ನು ಕೂಡ ವೇದಿಕೆಗೆ ಬರ್ಮಾಡ್ಕೊಳ್ತದೆ. ದಯವಿಟ್ಟು ಅದರ ಜೊತೆಗೆ ನಮ್ಮ ಮಹಾನಗರ ಪಾಲಿಕೆಯ ಮಾಜಿ ಸದಸ್ಯರಾಗಿರುವಂತಹ ಇಲಿಯಾಸ್ ಸಿದ್ದಿಕಿ ಅವರು ಕೂಡ ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ವಿನಂತಿಸ್ಕೊತಾ ಇದ್ರಿ. ಇಲಿಯಾಸ್ ಸಿದ್ದಿಕಿ ಅವರು ದಯವಿಟ್ಟು ವೇದಿಕೆ ಮೇಲೆ ಬರ್ಬೇಕಂತ ಹೇಳಿ ವಿನಂತಿಸ್ಕೊತಾ ಇದ್ರಿ. ಈಗ ಈ ಕಾರ್ಯಕ್ರಮದ ಅಂಗವಾಗಿ ಈಗ ಕಾರ್ಯಕ್ರಮದ ಮುಖ್ಯ ಕುರಿತು ಮಾತನಾಡಲಿದ್ದಾರೆ. ರಾಷ್ಟ್ರದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರ ಮೇಲೆ ಅಪಮಾನ ಮಾಡತಕ್ಕಂತ ಒಂದು ಪ್ರಕರಣಗಳಾಗಿದೆ. ಒಂದು ಹಂತದಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ವಿಚಾರಧಾರೆಗೆ ಧಕ್ಕೆ ತರ್ತಕ್ಕಂಥ ಕೆಲಸ ಆಗ್ತಾ ಇದೆ. ಸಂವಿಧಾನವನ್ನು ಅಲುಗಾಡಿಸ್ತಕ್ಕಂಥ ಕೆಲಸ ಆಗ್ತಾ ಇದೆ. ಬಾಬಾ ಸಾಹೇಬ್ ಅವರ ವಿಚಾರಧಾರೆಗಳಿಗೆ ಅಪಮಾನ ಮಾಡ್ತಕ್ಕಂಥ ಕೆಲಸ ಆಗ್ತಾ ಇದೆ. ಅದಕ್ಕೆ ಪೂರಕವಾಗಿ ಇವತ್ತು ಸುಪ್ರೀಂ ಕೋರ್ಟಿನ ಜಡ್ಜಿನವರ ಮೇಲೆ ಏನು ಮೂಢ ಎಸತಕ್ಕಂಥ ಒಂದು ಹಲ್ಲೆ ಆಗಿದೆ. ಇದು ದೇಶಕ್ಕೆ ನಾಚಿಕೆ ತರ್ತಕ್ಕಂಥ ಒಂದು ಘಟನೆ ಅಂತ ನಾನು ಹೇಳಿಕ್ಕೆ ಬಯಸ್ತಾ ಇದ್ದೇನೆ. ಯಾರು ಈ ವ್ಯಕ್ತಿ ಮಾಡಿರ್ತಕ್ಕಂಥ ವ್ಯಕ್ತಿ RSS ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ, ಮನುವಾದದ ಹಿನ್ನೆಲೆ ಇರ್ತಕ್ಕಂಥ ವ್ಯಕ್ತಿ, ಸನಾತನವಾದದ ಹಿನ್ನೆಲೆಯನ್ನು ಪ್ರತಿಪಾದನೆ ಮಾಡ್ತಕ್ಕಂಥ ವ್ಯಕ್ತಿ. ಇದು ಕೇವಲ ಇವತ್ತು ನಡೆದಿರ್ತಕ್ಕಂಥದ್ದಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವಿತ ಇರ್ತಕ್ಕಂಥ ಕಾಲದಲ್ಲಿ ಕೂಡ ಅವರಿಗೆ ಅಪಮಾನ ಮಾಡ್ತಕ್ಕಂಥ ಈ ಒಂದು ಕಿಡಿಗೆಗಳನ್ನ ನಾವು ನೋಡ್ತಾ ಇದ್ದೇವೆ. ಇವತ್ತು ಸುಪ್ರೀಂ ಕೋರ್ಟ್ನಿಂದ ಉಚ್ಚ ನ್ಯಾಯಾಲಯದ ವರಿಷ್ಠ ನ್ಯಾಯಾಧೀಶರ ಮೇಲೆ ಒಂದು ಬೂಟನ್ನೇ ಎಸೆಯೋದ್ರ ಮುಖಾಂತರ ಅಪಮಾನ ಮಾಡ್ತಾ ಇದ್ದಾರೆ ಅಂದ್ರೆ ಸಾಮಾನ್ಯ ದೇಶದ ಸಾಮಾನ್ಯ ಪ್ರಜೆಗಳ ಪರಿಸ್ಥಿತಿ ಏನು ಅಂತಕ್ಕಂಥದ್ದನ್ನು ನಾವು ಆಲೋಚನೆ ಮಾಡಬೇಕಾಗಿದೆ. ಗವಾಯಿಯವರು ಅವರ ಹಿನ್ನೆಲೆಯನ್ನು ನೋಡಿದಾಗ ಅವರ ತಂದೆಯವರು ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಅತ್ಯಂತ ಪರಮ ಅನುಯಾಯಿಗಳು. RPI ಕಟ್ಟೋದ್ರ ಮುಖಾಂತರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೊತೆಗೆ ನಿಂತು ಬೌದ್ಧ ಧರ್ಮ ಸ್ವೀಕಾರ ಮಾಡಿರ್ತಕ್ಕಂಥವ್ರು. ಮುಂದೆ ರಾಜ್ಯಸಭೆ ಸದಸ್ಯರಾಗಿ ಅವ್ರ ತಂದೆಯವರು ವಿಧಾನ ಪರಿಷತ್ತಿನ ಸದಸ್ಯರಾಗಿ 2 ರಾಜ್ಯಗಳ ರಾಜ್ಯಪಾಲರಾಗಿ ಕೆಲಸ ಮಾಡಿರ್ತಕ್ಕಂಥವ್ರು. ಅವರ ಮಗ ಸಂಪೂರ್ಣ ಪ್ರತಿಭೆಯ ಮುಖಾಂತರ ಆ ಹುದ್ದೆಗೆ ಇರತಕ್ಕಂಥವ್ರು. ಅವ್ರೇನು ಹೇಳಿಲ್ಲ, ಜಡ್ಜ್ಮೆಂಟ್ ನಲ್ಲಿ ಇದನ್ನು ಬರೀಲಿಲ್ಲ. ಅವರು ನೀವು ವಿಷ್ಣುವನ ಮೂರ್ತಿಯನ್ನ ನೀವು ಮಾಡ್ಕೋಬೇಕಾದ್ರೆ ನೀವು ಪ್ರಾರ್ಥನೆ ಮಾಡಿ ಅಂತಕ್ಕಂಥದ್ದನ್ನು ಜಡ್ಜ್ಮೆಂಟ್ ನಲ್ಲಿ ಬರಲಿಲ್ಲ. ಕೇವಲ ಔಪಚಾರಿಕವಾಗಿ ಒಂದು ಮಾತನ್ನು ಮಾತ್ರ ಅವರು ಹೇಳಬಹುದು. ಆ ಒಂದೇ ಒಂದು ಮಾತನ್ನು ಹೇಳಿದ್ದಕ್ಕೆ ಇಡೀ ದೇಶದ ಸನಾತನವಾದಿಗಳು ಇವತ್ತು ದೇಶದ ಉದ್ದಕ್ಕೂ ಕೂಡ ಅವನ್ನ ಸೋಷಿಯಲ್ ಮೀಡಿಯಾದಲ್ಲಿ ಅತ್ಯಂತ ಕೀಳಾಗಿ ಅವ್ರನ್ನ ಕಾಣ್ತಕ್ಕಂಥದ್ದನ್ನು ನೋಡಿದ್ದೇವೆ. ಇವತ್ತು ಮುಂದೆ ಬರ್ತಕ್ಕಂಥ ದಿನಮಾನದಲ್ಲಿ ಇದು ಇಷ್ಟಕ್ಕೆ ನಿಲ್ಲಿಲ್ಲ. ಇವತ್ತು ದಲಿತರ ಮೇಲೆ ಯಾವ ರೀತಿ ಅಪಮಾನ ಆಗ್ತಾ ಇದೆ ಅಂತ ಹೇಳಿದ್ರೆ, ಉತ್ತರ ಪ್ರದೇಶ ಆಗಿರ್ಬೋದು, ಬಿಹಾರ ಆಗಿರ್ಬೋದು, ಹರಿಯಾಣ ಆಗಿರ್ಬೋದು, ಇವತ್ತು IPS ಇರ್ತಕ್ಕಂಥ ಒಬ್ಬ ಹುದ್ದೆಯಲ್ಲಿ ಇರ್ತಕ್ಕಂಥ ಪೂರಣ್ ಕುಮಾರ್ ಅಂತಕ್ಕಂಥ ಒಬ್ಬ ADG ಹುದ್ದೆಯಲ್ಲಿ ಇರ್ತಕ್ಕಂಥ ದಲಿತ ವ್ಯಕ್ತಿ ಮೇಲ್ಜಾತಿಯ ಕಿರುಕುಳವನ್ನು ಸಹಿಸದೆ, ಅಪಮಾನವನ್ನು ಸಹಿಸದೆ, ನಿಂದನೆಯನ್ನು ಸಹಿಸದೆ ಆತ್ಮಹತ್ಯೆಗೆ ಶರಣಾಗ್ತಕ್ಕಂಥ ಪರಿಸ್ಥಿತಿ ರಾಷ್ಟ್ರದಲ್ಲಿ ನಿರ್ಮಾಣ ಆಗ್ತಾ ಇದೆ. ಆ ಪೂರಣ್ ಕುಮಾರ್ ಅವರ ಹೆಂಡತಿಯು ಕೂಡ IAS ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರೆ. ಅದೇ ರಾಜ್ಯದಲ್ಲಿ ಇವತ್ತು ಒಬ್ಬ ASI ಕೂಡ ಆತ್ಮಹತ್ಯೆಯನ್ನು ಮಾಡಿಕೊಂಡಿದ್ದಾನೆ. ಹೀಗೆ ಅಪಮಾನಗಳ ಮೇಲೆ ಅಪಮಾನ ಆಗ್ತಕ್ಕಂಥದ್ದನ್ನು ನಾವು ನೋಡಿದ್ದೇವೆ. ಇವತ್ತು ಯಾವ ವ್ಯಕ್ತಿ ಗಾಂಧೀಜಿ ಅವರ ಮೇಲೆ ಗುಂಡನ್ನು ಹಾಕಿ ಬಿಜೆಪಿ ಅವರ RSS ನವರ ಒಂದು ಆಶೀರ್ವಾದದಿಂದ ನಾವು ಹೊರಗೆ ಉಳಿತೇವೆ ಅಂತಕ್ಕಂಥ ಭಾವನೆ ಆ ಕಾಲದಲ್ಲಿ ಇತ್ತು. ಅದೇ ಬಲಪಂಥೀಯ ಭಾವನೆ, ಬಲಪಂಥೀಯರ ರಕ್ಷಣೆ
ನಮಗಿದೆ ಅಂತ ಹೇಳಿ ಇವತ್ತು ಬೂಟ್ ಎಸಲಿಕ್ಕೆ ಕಾರಣಕರ್ತರಾಯ್ತು ಅಂತಕ್ಕಂಥ ಮಾತನ್ನು ಇಲ್ಲಿ ಹೇಳಬೇಕಾಗ್ತಾ ಇದೆ. ಬಂಧುಗಳೇ, ಇವತ್ತು ಹಿಂದೆ ಸಾವಿತ್ರಿಬಾಯಿ ಫುಲೆ ಅವರಾಗಿರ್ಬೋದು, ಮಹಾತ್ಮ ಗಾಂಧೀಜಿಯವ್ರ ಮೇಲೆ ಹಲ್ಲೆ ಆಗಿರ್ಬೋದು, ಈ ಎಲ್ಲ ಘಟನೆಗಳನ್ನ ಇವತ್ತು ಸಾವಿತ್ರಿಬಾಯಿ ಫುಲೆ ಅವ್ರ ಮೇಲೆ ಎನ್ಡಿಎನ್ ಎಸ್ತಕ್ಕಂಥದ್ದಾಗಿರ್ಬೋದು, ಗಾಂಧೀಜಿಯವ್ರ ಮೇಲೆ ಗುಂಡನ್ನು ಹಾಕ್ತಕ್ಕಂಥದ್ದಾಗಿರ್ಬೋದು, ಇವತ್ತು ನಮ್ಮ CAG ಅವ್ರ ಮೇಲೆ ಚಪ್ಪಲ್ ಬೂಟನ್ನು ಎಸ್ತಕ್ಕಂಥದ್ದಾಗಿರ್ಬೋದು, ಎಲ್ಲ ಘಟನೆಗಳನ್ನ ನೋಡಿದ್ರೆ ಬಹುತೇಕವಾಗಿ ಈ ರಾಷ್ಟ್ರದಲ್ಲಿ ಪ್ರಜಾಪ್ರಭುತ್ವಕ್ಕೆ ಬೆಲೆ ಇಲ್ಲ ಅಂತಕ್ಕಂಥ ವಾತಾವರಣ ನಿರ್ಮಾಣ ಆಗಿದೆ. ಆದ್ರೆ ನಾವು ಪ್ರಜಾಪ್ರಭುತ್ವವನ್ನ ಪುನರ್ ಸ್ಥಾಪನೆ ಮಾಡ್ಲಿಕ್ಕೆ ನಾವೆಲ್ಲ ಕೂಡ ಕಂಕಣ ಬದ್ಧ ಆಗ್ಬೇಕು ಅಂತಕ್ಕಂಥ ಮಾತನ್ನ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ. ಇವತ್ತು ಮೊನ್ನೆ ಇದೇ ಘಟನೆಗೆ ಸಂಬಂಧಪಟ್ಟಂತೆ ಇಂಥ ಘಟನೆಗಳನ್ನ ಖಂಡನೆ ಮಾಡಲಿಕ್ಕೆ RSS ಬ್ಯಾನ್ ಮಾಡಬೇಕು ಅಂತಕ್ಕಂಥ RSS ಮತಿವಾದಿ ಸಂಘಟನೆಯನ್ನ ಬ್ಯಾನ್ ಮಾಡಬೇಕು ಅಂತ ಹೇಳಿ ನಮ್ಮ ಪ್ರಿಯಾಂಕ್ ಖರ್ಗೆ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟರು, ಒಂದು ಲೆಟರ್ ಅನ್ನ ಮುಖ್ಯಮಂತ್ರಿಗಳಿಗೆ ಬರೆದರು. ಇವತ್ತು ವ್ಯಾಪಕವಾಗಿ ಬಿಜೆಪಿ ಅವರು, RSS ನವರು, ಮನುವಾದಿಗಳು, ಸನಾತನವಾದಿಗಳು ಕೂಡ ಅವರು ಪ್ರಿಯಾಂಕ್ ಖರ್ಗೆ ಅವ್ರ ಮೇಲೆ ಅತ್ಯಂತ ಅಶ್ಲೀಲವಾಗಿ ನಿಂದನೆ ಮಾಡತಕ್ಕಂಥ ಕೆಲಸ ಇವತ್ತು ಮಾಡ್ತಾ ಇದ್ದಾರೆ. ಇವತ್ತು ಅವರು ಒಂದು ಅಭಿಯಾನವನ್ನು ಕೂಡ ಚಾಲೂ ಮಾಡಿದ್ದಾರೆ. RSS ಅನ್ನು ನಾವು ಪ್ರೀತಿಸ್ತಾ ಇದ್ದೇವೆ ಅಂತ ಹೇಳಿ ದೇಶದ ಉದ್ದಗಲಕ್ಕೂ ಕೂಡ ಇವತ್ತು ನಾವು RSS ಅನ್ನ ಪ್ರೀತಿಸ್ತೇವೆ ಅಂತಕ್ಕಂಥ ಬೋರ್ಡ್ ಅನ್ನು ಹಾಕೊಂಡು ಅವರು ತಿರುಗಾಡ್ತಾ ಇದ್ದಾರೆ. ಅವರಿಗೆ ನಾವು ಹೇಳ್ಬೇಕಾಗ್ತಾ ಇದೆ, ನೀವು RSS ಅನ್ನು ಪ್ರೀತಿಸಿದ್ರೆ ನಾವು ಈ ದೇಶದ ಸಂವಿಧಾನವನ್ನ ಪ್ರೀತಿಸ್ತಾ ಇದ್ದೇವೆ, ಅಂಬೇಡ್ಕರ್ ವಾದವನ್ನ ಪ್ರೀತಿಸ್ತಾ ಇದ್ದೇವೆ, ಬುದ್ಧನ ವಿಚಾರವನ್ನ ಪ್ರೀತಿಸ್ತಾ ಇದ್ದೇವೆ, ಬಸವಣ್ಣನ ವಿಚಾರವನ್ನ ಪ್ರೀತಿಸ್ತಾ ಇದ್ದೇವೆ, ಈಶ್ವರ ಅಲ್ಲನ ವಿಚಾರಗಳನ್ನ ನಾವು ಪ್ರೀತಿಸ್ತೇವೆ ಅಂತಕ್ಕಂಥ ಮಾತನ್ನು ಅವ್ರಿಗೆ ಹೇಳ್ಬೇಕಾಗ್ತಾ ಇದೆ. ಬಂಧುಗಳೇ, ಇವತ್ತು 2014ರಿಂದ ಇವತ್ತು ನಾವು ಅವಲೋಕನ ಮಾಡಬೇಕಾಗಿದೆ ಈ ದೇಶದಲ್ಲಿ ಯಾವ ರೀತಿಯಾಗಿ ಈ ಒಂದು ಬಲಪಂಥೀಯರು ಯಾವ ರೀತಿಯಾಗಿ ಸಂವಿಧಾನಾತ್ಮಕ ವಿಚಾರಗಳ ಮೇಲೆ ನಿರಂತರವಾಗಿ ಹಲ್ಲೆಯನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಇವತ್ತು ಈ ಘಟನೆಯನ್ನ, ಇಂಥ ಒಂದು ಸಂವಿಧಾನಾತ್ಮಕ ಬಿಕ್ಕಟ್ಟಿನ ವಿಷಯದ ಘಟನೆಯನ್ನ ಟೀಕಿಸ್ತಕ್ಕಂಥ ವಿಚಾರದಲ್ಲಿ ಇವತ್ತು ಯಾರು ಪ್ರಗತಿಪರರು ಅನೇಕ ಜನ ಮುಂದೆ ಬರದೇ ಇರ್ತಕ್ಕಂಥದ್ದು ನಮ್ಮ ದುರ್ದೈವ, ಈ ದೇಶದ ದುರ್ದೈವ. ಇದನ್ನ ಟೀಕೆ ಮಾಡಿರ್ತಕ್ಕಂಥ ಕೇವಲ ಸಿದ್ದರಾಮಯ್ಯನವರು, ಖರ್ಗೆ ಅವರು, ಮಹದೇವಪ್ಪನವರು, ರಾಹುಲ್ ಗಾಂಧಿ ಅವರು ಬಿಟ್ರೆ ಬೇರೆ ಯಾರು ಕೂಡ ಇವತ್ತು ಇದನ್ನ ಟೀಕೆ ಮಾಡಲಿಲ್ಲ, ಘಟನೆಯನ್ನ ಖಂಡಿಸಲಿಲ್ಲ. ಪ್ರಧಾನಮಂತ್ರಿಗಳು ಈ ಘಟನೆಯನ್ನ 8 ಗಂಟೆ ನಂತರ ಇದನ್ನು ಖಂಡಿಸ್ತಕ್ಕಂಥ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಅವ್ರು ಏನು ಹೇಳಿದ್ರೆ ಈ ಘಟನೆ ನಡಿಬಾರ್ದಿತ್ತು, ಆದ್ರೆ CAG ಅವರು ಬಹಳ ದೊಡ್ಡ ಉದಾಹರಣೆಯನ್ನು ತೋರಿಸಿದ್ದಾರೆ, ದೊಡ್ಡ ಗುಣವನ್ನು ತೋರಿಸಿ ಅಪರಾಧಿಯನ್ನ ಬಿಡುಗಡೆ ಮಾಡಿದ್ದಾರೆ ಅಂತ ಹೇಳಿ. ಆದ್ರೆ ಅವ್ರು ಎಲ್ಲಿಯೂ ಕೂಡ ಈ ಬೂಟ್ ಎಸೆದಂತ ಅಪರಾಧಿಗೆ ಶಿಕ್ಷೆ ಆಗ್ಬೇಕಂತಕ್ಕ ನಿಟ್ಟಿನಲ್ಲಿ, ಅವನನ್ನ ಜೈಲಿಗೆ ಹಾಕಬೇಕು, ಅವನ ಮೇಲೆ FIR ಆಗ್ಬೇಕಂತಕ್ಕ ನಿಟ್ಟಿನಲ್ಲಿ ಯಾವ ಮಾತನ್ನು ಕೂಡ ಪ್ರಧಾನಮಂತ್ರಿಗಳು ಆಡ್ತಕ್ಕಂಥ ಕೆಲಸ ಮಾಡಲಿಲ್ಲ. ಅದು ನಮ್ಮೆಲ್ಲರ ಒಂದು ದುರ್ದೈವ ಅಂತ ಹೇಳಿಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು ಕಳೆದ ಒಂದು 15-20 ದಿನಗಳ ಹಿಂದೆ ಈ ಬಸವಣ್ಣನ ಸಂಸ್ಕೃತಿಯ ಒಂದು ಯಾತ್ರೆ ಈ ರಾಜ್ಯದ ಉದ್ದಗಲಕ್ಕೂ ಕೂಡ ನಡೀತು. ಬಸವಣ್ಣನ ಸನಾತನವಾದವನ್ನ ವಿರೋಧ ಮಾಡ್ತಕ್ಕಂಥ ಅನೇಕ ಸ್ವಾಮೀಜಿಗಳು, ಜಾತಿವಾದವನ್ನ ವಿರೋಧ ಮಾಡ್ತಕ್ಕಂಥ ಅನೇಕ ಸ್ವಾಮೀಜಿಗಳು ಜಿಲ್ಲೆಯಲ್ಲಿ ತಿರುಗಾಡಿ ಒಂದು ಪ್ರತ್ಯೇಕ ಲಿಂಗಾಯತ ಧರ್ಮ ಆಗಬೇಕು ಅಂತ ಹೇಳಿ ಒಂದು ವಿಚಾರವನ್ನು ಮಾಡಿ ಬಸವಣ್ಣನ ಮತ್ತು ಅಂಬೇಡ್ಕರ್ ವಿಚಾರಧಾರೆಗಳನ್ನ ಎತ್ತಿ ಹಿಡ್ತಕ್ಕಂಥ ಕೆಲಸ ಮಾಡಿದ್ರು. ಆದ್ರೆ ಇದೇ RSSನ ಹಿನ್ನೆಲೆ ಇರ್ತಕ್ಕಂಥ ಈ ಕಣ್ಣೇರ್ ಮಠದ ಸ್ವಾಮೀಜಿಯವರು ಅವರನ್ನ ಅತ್ಯಂತ ಹೀನಾಯನವಾಗಿ ಟೀಕಾ ಮಾಡಿದ್ರು. ಅವರನ್ನ ಪೂಟ್ಲೆ ಹೊಡಿಬೇಕಂತ ಹೇಳಿದ್ರು. ಸೋಳೆ ಮಕ್ಕಳು ಅಂತಕ್ಕಂಥ ಪದವನ್ನು ಸ್ವಾಮೀಜಿಯವ್ರ ಬಾಯಿಂದ ಉಪಯೋಗ ಮಾಡಿದ್ರು. ಅಂದ್ರೆ ಯಾವ ಸ್ವಾಮೀಜಿಗಳು ಕೂಡ ಕೆಲವು ಬಸವಣ್ಣ ವಿಚಾರಗಳನ್ನ ಇಟ್ಟುಕೊಂಡು ಬಿಟ್ಟ ಹೊರತುಪಡಿಸಿದ್ರೆ ಎಲ್ಲಾ ಸ್ವಾಮೀಜಿಗಳು ಕೂಡ ಇವತ್ತು ಜಾತಿವಾದಿಗಳಾಗಿದ್ದಾರೆ, RSSನ ಮುಖವಾದಿಗಳಾಗಿದ್ದಾರೆ. ಇದು ನಮ್ಮೆಲ್ಲರೂ ಕೂಡ ಬಹಳ ದುರ್ದೈವದ ಸಂಗತಿ ಅಂತ ಹೇಳಿಕ್ಕೆ ನಾನು ಬಯಸ್ತಾ ಇದ್ದೇನೆ. ಇವತ್ತು RSSನ ವಿಚಾರಧಾರೆ ಅಂತ ಹೇಳಿದ್ರೆ 1940ರಲ್ಲಿ ಏನು ಗೋಲ್ವಾಲ್ಕರ್ ಅವರು ಒಂದು ಸ್ಟೇಟ್ಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ನಾವು ಯಾಕೆ RSSನ ವಿರೋಧ ಮಾಡ್ತಾ ಇದ್ದೇವೆ, ದಲಿತರು, ಹಿಂದುಳಿದವರು, ಅಲ್ಪಸಂಖ್ಯಾತರು ಅಂತ ಹೇಳಿದ್ರೆ ಆ ಗೋಲ್ವಾಲ್ಕರ್ ಅವರು ಆ ಕಾಲದಲ್ಲಿ ಸ್ವತಂತ್ರ ಬರೋಕ್ಕಿಂತ ಪೂರ್ವದಲ್ಲಿ
ಬಂಚ್ ಆಫ್ ಥಾಟ್ಸ್ ಅಂತಕ್ಕಂಥ ಅವ್ರ ಪುಸ್ತಕದಲ್ಲಿ ಏನು ಹೇಳಿದ್ರು ಅಂತ ಹೇಳಿದ್ರೆ, ನಾವು ಈ ದೇಶಕ್ಕೆ ಸ್ವತಂತ್ರ ಬರುವುದನ್ನು ಸ್ವಾಗತ ಮಾಡ್ತಾ ಇದ್ರು ಕೂಡ ಈ ದೇಶದಲ್ಲಿರ್ತಕ್ಕಂಥ ದಲಿತರಿಗೆ, ಹಿಂದುಳಿದವರಿಗೆ, ಅಲ್ಪಸಂಖ್ಯಾತರಿಗೆ, ಮುಸ್ಲಿಮರಿಗೆ ನೀವು ಸ್ವಾತಂತ್ರ್ಯವನ್ನು ಕೊಡೋದಾದ್ರೆ ನಾವು ಬ್ರಿಟಿಷರ ಗುಲಾಮರಾಗಿ ಇರ್ಲಿಕ್ಕೆ ಇಚ್ಛೆ ಪಡ್ತಾ ಇದ್ದೇವೆ ಅಂತಕ್ಕಂಥ ಮಾತನ್ನ ಹೇಳಿದ್ರು. ಅಂದ್ರೆ RSS ವಿಚಾರಧಾರೆ ಎಂದಿಗೂ ಕೂಡ ಈ ದಲಿತರ ಪರವಾಗಿ ಇಲ್ಲ ಅಂತಕ್ಕಂಥ ವಿಚಾರವನ್ನು ನಾವು ಹೇಳ್ಬೇಕಾಗ್ತಾ ಇದೆ. ಬಂಧುಗಳೇ, ನಾನು ಹೆಚ್ಚಿಗೆ ಮಾತನಾಡದೆ, ನಾವು ನಮ್ಮ ಉದ್ದೇಶ ನ್ಯಾಯ ಮತ್ತು ಹಕ್ಕುಗಳ ರಕ್ಷಣೆ ಮಾಡತಕ್ಕಂಥ ನಿಟ್ಟಿನಲ್ಲಿ ಈ ದೇಶದಲ್ಲಿ ಇನ್ನು ಮುಂದೆ ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತಾ ಇದೆ. ನಿರಂತರವಾಗಿ ಹೋರಾಟ ಮಾಡಬೇಕಾಗ್ತಾ ಇದೆ. ಇಲ್ಲಿಗೆ ನಿಲ್ಲಕ್ಕೆ ಸಾಧ್ಯ ಇಲ್ಲ. ಎಲ್ಲಿವರೆಗೆ ಇವತ್ತು ಬಿಜೆಪಿನವರು, RSSನವರು, ಬಜರಂಗದಳದವರು, ಮತೀವಾದಿಗಳು, ಸನಾತನವಾದಿಗಳು ಇವತ್ತು ಹೆಚ್ಚು ಶಕ್ತಿಯನ್ನು ಪಡ್ಕೊಳ್ತಕ್ಕಂಥ ಸಂದರ್ಭ ಇದೆ. ಇವತ್ತು ಸಂವಿಧಾನಕ್ಕೆ ಪ್ರಶ್ನೆ ಮಾಡ್ತಕ್ಕಂಥ ಒಂದು ಸಂದರ್ಭ ಇದೆ. ಇವತ್ತು ಯಾರೋ ಏನು ಗ್ವಾಲಿಯರ್ನಲ್ಲಿ ಒಬ್ಬ ನಿರಂತರವಾಗಿ ಒಬ್ಬ ವಕೀಲ, ನ್ಯಾಯವಾದಿ, ಅವನು ಯಾವ ರೀತಿಯಾಗಿ ಖಂಡಿಸಿದ್ರು ಕೂಡ, ಯಾವ ಪದಗಳಲ್ಲಿ ಖಂಡಿಸಿದ್ರು ಕೂಡ ನಮ್ಮ ಯಾವ್ದು ಸಿಟ್ಟು ಹೋಗಲ್ಲ ಅಂತ ಕೆಟ್ಟ ಪದಗಳಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ, ಸಂವಿಧಾನವನ್ನ ಟೀಕೆ ಮಾಡ್ತಾ ಇದ್ದಾನೆ. ವಕೀಲರ ಸಂಘದ ಅಧ್ಯಕ್ಷನಾಗಿ ಅಧ್ಯಕ್ಷನಾದಂತ ಒಬ್ಬ ವಕೀಲ ಮಧ್ಯಪ್ರದೇಶದಲ್ಲಿ ಗ್ವಾಲಿಯರ್ನಲ್ಲಿ ಅಂಬೇಡ್ಕರ್ ಮೂರ್ತಿಯನ್ನು ಕೂಡ ಕೋರ್ಟ್ನಲ್ಲಿ, ಹೈಕೋರ್ಟ್ನಲ್ಲಿ ಹಾಕ್ಲಿಕ್ಕೆ ಬಿಡದೇ ಇರತಕ್ಕಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ. ನೀವೆಲ್ಲ ಅರ್ಥ ಮಾಡ್ಕೊಳ್ಬೇಕು. ಬೇರೆ ಬೇರೆ ಪಕ್ಷದಲ್ಲಿ ಇರ್ತಕ್ಕಂಥ, ವಿಶೇಷವಾಗಿ ಹಿಂದುಳಿದ ವರ್ಗದವರು, ದಲಿತರು ಮತ್ತು ಏನು ಅಲ್ಪಸಂಖ್ಯಾತರು, ನೀವೇನು RSS ಬಜರಂಗ ದಳದ ಜೊತೆ ನೀವಿದ್ದೀರಿ, ನಿಮ್ಮ ಆತ್ಮಾವಲೋಕನ ಮಾಡ್ಕೊಳ್ಬೇಕು. ಏನು ಇವತ್ತು ನಮ್ಗೆ ಅಪಮಾನ ಆಗ್ತಾ ಇದೆ, ಸಂವಿಧಾನಕ್ಕೆ ಅಪಮಾನ ಆಗ್ತಾ ಇದೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ ಅಪಮಾನ ಆಗ್ತಾ ಇದೆ. ಇವತ್ತು ಖರ್ಗೆ ಇರುವಂತ ಒಬ್ಬ ಮಂತ್ರಿ ಇವತ್ತು RSS ಅವರೇನು RSS ಬ್ಯಾನ್ ಮಾಡ್ಬೇಕಂತ ಹೇಳಿಲ್ಲ. RSS ಚಟುವಟಿಕೆಗಳು ಶಾಲಾ ಕಾಲೇಜುಗಳಲ್ಲಿ, ಸರ್ಕಾರಿ ಶಾಲಾ ಕಾಲೇಜುಗಳಲ್ಲಿ, ಧಾರ್ಮಿಕ ಸ್ಥಳದಲ್ಲಿ ನಡೆಸಬಾರ್ದು, ಅದಕ್ಕೆ ಆದೇಶ ಮಾಡ್ಬೇಕಂತ ಹೇಳಿದ್ರು. ಅದನ್ನೇ ದೊಡ್ಡದು ಮಾಡಿ ಇವತ್ತು ದೊಡ್ಡ ಮಟ್ಟದಲ್ಲಿ ಇವತ್ತು ಟೀಕೆ ಮಾಡ್ತಕ್ಕಂಥ ಕೆಲಸ ಆಗಿದೆ. ಇವತ್ತು ವೇದಿಕೆ ಮೇಲೆ ಅನೇಕ ಜನ ಮಾತನಾಡ್ತಕ್ಕಂಥವ್ರು ಇದ್ದಾರೆ. ಅವರೆಲ್ಲರೂ ಕೂಡ ಅವ್ರು ಮಾತನಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟು ಇವತ್ತು ನಾವು ಇನ್ನೂ ಈ ಸಭೆಯನ್ನು ಬಹಳ ಅಚ್ಚುಕಟ್ಟಾಗಿ ಮಾಡಬೇಕಾಗಿತ್ತು. ಎಲ್ಲೋ ಒಂದ್ ಕಡೆ ಎಡವಿದ್ವಿ ಅಂತ ಹೇಳಿ ಅನಿಸ್ತಾ ಇದೆ. ಅಂದ್ರೆ ಪೊಲೀಸರು ಕೂಡ ಕಳೆ ಸಲ ಬಹಳ ದೊಡ್ಡ ಸಹಕಾರ ಕೊಟ್ಟಿದ್ರು. ಈ ಸಲ ಅನೇಕ ಗಾಡಿಗಳನ್ನು ಅಲ್ಲೆಲ್ಲಿ ತರಬಿ ಹುಡುಗರೆಲ್ಲ ಆ ಕಡೆಯಿಂದ ಹೋಗ್ತಕ್ಕಂಥದ್ದನ್ನು ಕೂಡ ಮಾಡಿದ್ದಾರೆ. ಯಾರು ಕೂಡ ಕೆಲವು ಅರ್ಧದಷ್ಟು ಜನ ಈ ನಮ್ಮ ಪ್ರತಿಭಟನೆಯಲ್ಲಿ ಭಾಗವಹಿಸಿರ್ತಕ್ಕಂಥ ಪರಿಸ್ಥಿತಿ ಇವತ್ತು ನಿರ್ಮಾಣ ಮಾಡಿದ್ರು. ಅದು ಯಾಕೋ ಏನೋ ನನಗೆ ಅರ್ಥ ಆಗ್ಲಿಲ್ಲ. ನಾನು ಕೂಡ SP ಸಾಹೇಬ್ರ ಜೊತೆ ಮಾತಾಡ್ತೇನೆ, ಮುಂದೆ ಹಿಂಗಾಗದ ರೀತಿಯಲ್ಲಿ. ಯಾಕಂದ್ರೆ ಇದು ಹೋರಾಟ ಕೊನೆಯಲ್ಲ. ಯಾವುದೇ ಹೋರಾಟಕ್ಕೆ ಯಾವುದೇ ರಾಜಕೀಯ ಆಶ್ರಯವನ್ನು ಪಡೆಯದೆ, ಯಾವ MLA ಕೂಡ ನೀವು ಹಣ ಪಡೆಯದೆ ಸ್ವಂತ ನೀವಾಗೆ ಬಂದ್ರೆ ಮಾತ್ರ ಈ ಸಭೆ ಯಶಸ್ವಿ ಆಗ್ತಾ ಇದೆ. ಈ ಪ್ರಜ್ಞೆ ನಿಮ್ಮೆಲ್ಲರಲ್ಲಿ ಇರಬೇಕು ಅಂತಕ್ಕಂಥ ಮಾತನ್ನ ಹೇಳಿ ಇವತ್ತು ನಾನು ನನ್ನ ಮಾತನ್ನು ಮುಗಿಸ್ತೇನೆ. ಬಂದಿರ್ತಕ್ಕಂಥ ಎಲ್ಲರೂ ಕೂಡ ಅಭಿನಂದಿಸಿ, ಮಾಧ್ಯಮದವರಿಗೆ ಅಭಿನಂದಿಸಿ, ಮಂತ್ರೇಜ್ ಅವರಲ್ಲಿ ಅಭಿನಂದಿಸಿ, ಸ್ವಾಮೀಜಿಗಳಲ್ಲಿ ಅಭಿನಂದಿಸಿ ಮತ್ತು ತಮ್ಮೆಲ್ಲರೂ ಕೂಡ ಅಭಿನಂದಿಸಿ ಮಾತನ್ನು ಮುಗಿಸ್ತೇನೆ. ಜೈ ಭೀಮ್, ಜೈ ಭಾರತ್. ಧನ್ಯವಾದಗಳು ಮಾನ್ಯ ಮಾಜಿ ಶಾಸಕರು, ಸಮುದಾಯದ ಹಿರಿಯರು. ತಾವೆಲ್ಲರೂ ಕೂಡ ಇಲ್ಲಿ ಬರ್ಲಿಕ್ಕೆ ರಾಜಕೀಯ ಪಕ್ಷಗಳಾಗಿರ್ಬೋದು, ಬೇರೆ ಬೇರೆ ಸಂದರ್ಭದಲ್ಲಿ ಹಣ ಕೊಟ್ಟು ಕರೆಸ್ತಕ್ಕಂಥ ಸಂಸ್ಕೃತಿ ಐತೆ. ಆದ್ರೆ ನೀವೆಲ್ಲರೂ ಕೂಡ ನಿಮ್ಮ ಸ್ವಂತ ದುಡಿಮೆ ಹಣದಿಂದ ಬಂದು ಬಾಬಾ ಸಾಹೇಬರಿಗೆ ಆಗಿರ್ತಕ್ಕಂಥ ಅನ್ಯಾಯವನ್ನ ಖಂಡಿಸ್ಲಿಕ್ಕೆ ಸೇರಿರ್ತಕ್ಕಂಥದ್ದನ್ನ ತಾವು ಬಹಳ ಮಾರ್ಮಿಕವಾಗಿ ನೆನೆದು ನಿಮ್ಮೆಲ್ಲರಿಗೂ ಕೂಡ ಶರಣು ಹೇಳಿ ಮಾತು ಮುಗಿಸಿರ್ತಕ್ಕಂಥ ರಾಜು ಅಲಗೂರು ಸಾಹೇಬರಿಗೆ ತುಂಬ ಹೃದಯದ ಧನ್ಯವಾದಗಳು. ಹಾಗೆ ನಮ್ಮ ನಗರದ ಜನಪ್ರಿಯ ನಾಯಕರಾಗಿರುವಂತ ಹಾಗೆ ಸಮಾಜ ಸೇವಕರಾಗಿರುವಂತ ಸನ್ಮಾನ್ಯ ಶ್ರೀ ಅಬ್ದುಲ್ ಹಮೀದ್ ಮುಷೀಫ್ ಸಾಹೇಬರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ನಾನು ತಮ್ಮೆಲ್ಲರ ಜೋರಾದ ಚಪ್ಪಾಳೆ ಮೂಲಕ ಈ ವೇದಿಕೆಗೆ ಬರಮಾಡ್ಕೊಳ್ತಾ ಇದ್ದೀನಿ. ಜೈ ಭೀಮ್, ಪದರಿ ಜೋರ. ಜೈ ಭೀಮ್, ಜೈ 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 ಭೀಮ್. ದಲಿತ ಸಂಘಟನೆ ಒಕ್ಕೂಟ, ಅಲ್ಪಸಂಖ್ಯಾತರ ಮತ್ತು ಹಿಂದೂ ವರ್ಗಗಳ ಒಕ್ಕೂಟ, ರೈತ, ಕಾರ್ಮಿಕ, ವಿದ್ಯಾರ್ಥಿ, ಮಹಿಳಾ ಪರ, ಬಸವ ಪರ, ಪ್ರಗತಿಪರ ಸಂಘಟನೆ ಒಕ್ಕೂಟದಿಂದ ನಾವು ಇವತ್ತು ಹೋರಾಟ ಮಾಡಿವಿ. ಈ ಹೋರಾಟಕ್ಕೆ ತೊಡೆ ಯಾರ ಬ್ರೇಕ್ ಹೊಡೆಸಿ ಅಲ್ಲಲ್ಲಿ ನಿಂದಿರ್ಸ್ಯಾರ ಗೊತ್ತಿಲ್ಲ.
ಬಹಳ ಸಕ್ಸಸ್ ಆಗೈತಿ. ಯಾರು ಏನ್ ಮಾಡಿದ್ರು ಸಂಬಂಧ ಇಲ್ಲ. ನಮ್ಮ ಹೋರಾಟ ನಮ್ಗೆಲ್ಲ ಬೀದಿ ಬದಿ ವ್ಯಾಪಾರ ಅವರು ಮತ್ತ ನಮ್ಮ ಮಾರ್ಕೆಟ್ ಅವರು ಎಲ್ಲಾರು ನಮ್ಗೆ ಸಾಥ್ ಕೊಟ್ಟಾರ. ಎಲ್ಲಾರ್ಕಿಂತ ನೀವು ಬಂದಿದ್ದು ನಮ್ಗೆ ಬಹಳ ನೀವು ಸಾಥ್ ಕೊಟ್ಟಿರಿ. ನೀವು ನಮ್ಗೆ ಖುಷಿ ತಂದಿರಿ. ಇದು ಒಬ್ಬರ ಸುಪ್ರೀಂ ಕೋರ್ಟ್ ಜಡ್ಜ್ಗೆ ಒಗ್ದಿದ್ದಿಲ್ಲ. ಇದು ನಮ್ಮ ಸಂವಿಧಾನಗ ನಮ್ಗೆ ಒಗ್ದಿದ್ದದ. ಇಂಥವು ಯಾರು ಮಾಡಬಾರ್ದಂತ ಇದೆ. ಪ್ರಧಾನಮಂತ್ರಿ ಮೋದಿ ಅವ್ರಗ ಗೃಹ ಮಂತ್ರಿ ಅಮಿತ್ ಶಾ ಅವ್ರಿಗೆ ಹೋಗಿದ್ರೆ ಏನ್ ಮಾಡ್ತಿದ್ರಿ? ಇದು ಬೇಕತ್ಲೆ ಹೋಗೋದು ಒಂದು ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಹೋಗ್ತಿಲ್ಲ, ಒಂದ್ ಸರ್ಕಾರಕ್ಕೆ ಹೋಗ್ತೈತಿ. ಬಿಜೆಪಿ ಸರ್ಕಾರಕ್ಕಂತ ನಾ ಹೇಳ್ತೀನಿ. ಇದು ಬೇರೆಯವ್ರು ಆಗಬಾರ್ದಂತ ಅವಂಗ ಗಲ್ ಶಿಕ್ಷೆ ಮಾಡಬೇಕು. ಕೇಸ್ ಅವರು ಹೊಟ್ಟೆ ಮಾಡಿಲ್ಲ. ಯಾಕೆ ಮಾಡಿಲ್ಲ? ಇಲ್ಲಿ ಒಂದು ಯಾವ್ದಾರೆ ಒಂದು ಕೇಸ್ ಮಾಡಿದ್ರ ಸರ್ಕಾರದ ಅಲ್ಲಿ ಸೋಮಟ್ಟು ಕೇಸ್ ಮಾಡಬೇಕು, ಅವಂಗ ಅರೆಸ್ಟ್ ಮಾಡಬೇಕು. ತಂದು ಒಂದು ಮ್ಯಾಜಿಸ್ಟ್ರೇಟ್ ಅವ್ರಿಗೆ ಮಾಡಿದ್ರೆ ಯಾರು ಜಾಮೀನು ಮ್ಯಾಗ ಬಿಡಂಗಿಲ್ಲ. ಅವ್ನ್ ಗಲ್ ಶಿಕ್ಷೆ ಮಾಡಬೇಕು. ಇಲ್ಲಿ ಗುಂಡ ಹಾಕಬೇಕು ಕೋರ್ಟ್ ಮುಂದೆ. ಬೇರೆಯವ್ರಿಗೆ ಮಾಡಬಾರ್ದು ಹಂಗ. ಇದಕ್ಕೆ ಬರೇ ನಾವು ಹೋರಾಟ ಮಾಡಿ ಕೂತ್ರ ನಡೆಯಂಗಿಲ್ಲ. ಇದಕ್ಕೆ ಎಲ್ಲಾರ್ಗೂ ಹೋರಾಟ ಮಾಡಿ ಅದಕ್ಕೆ ನ್ಯಾಯ ಸಿಗುತ್ತಾನ ನಾವು ಬೆನ್ನತ್ತಬೇಕು. ಒಂದು ಸುಪ್ರೀಂ ಕೋರ್ಟ್ ಮ್ಯಾಜಿಸ್ಟ್ರೇಟ್ ಜಡ್ಜ್ ಅಂದ್ರೆ ಅವ್ರು ಏನ್ ಹೇಳ್ತಾರ ಅದೇ ಫೈನಲ್. ಪ್ರಧಾನಮಂತ್ರಿ ಹೇಳಿದ್ರು ಫೈನಲ್ ಇಲ್ಲ. ಜಡ್ಜ್ ಅವ್ರು ಹೇಳಿದ್ರು ಅದಕ್ಕೆ ಪ್ರಧಾನಮಂತ್ರಿನೂ ಕೇಳ್ಬೇಕು, ನಾವು ಕೇಳ್ಬೇಕು, ನೀವು ಕೇಳ್ಬೇಕು. ಇದು ಅಂಬೇಡ್ಕರ್ ಸಾಹೇಬ್ರು ಬರ್ದಿದ್ದ ಸಂವಿಧಾನದ. ಈ ಸಂವಿಧಾನ ಚೇಂಜ್ ಮಾಡೋದು ಅದು ಮಾಡೋದು ನಿಮ್ಮ ಅಪ್ಪನ ಕೈಲೇನು ಆಗಂಗಿಲ್ಲ. ಇದು ಬಿಟ್ಟು ಬಿಡ್ರಿ. ಇದು ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಸಂವಿಧಾನ ಬರೆದು ಕೊಟ್ಟಾರ. ಅದರೊಳಗೆ ನಾವು ನಡಿಬೇಕು, ನೀವು ನಡಿಬೇಕು, ಎಲ್ಲಾರು ಕೂಡಿ ನಡಿಬೇಕು. ನಮ್ಗೆ ये हमारा देश का संविधान है, किसके बाप का नहीं है. ये अंबेडकर साहब लिख को देश संविधान है. इसके मुताबिक चलेंगे, हमें इसके साथ ही चलेंगे. कौन क्या बोले तो हमारा समझ नहीं होता. आज हमारे प्रियंका खड़गे उन्होंने बयान करो कर को लिख को दे, बोले नहीं बयान करो कर को. उनको कैसा होना वैसा गालियां दे रहे हैं. उन्होंने बोल रहे हैं निम्गे यार कल्चर कर को केಳಕತ್ತಾರ. किसके कहीं को तुम्हें गालियां दे रहे हैं, तुम ना कौन सिखाए? ये आरएसएस वाले ये सिखाते हैं क्या कर को भी. इसके बारे में बोलने का था तो भी वह बूढ़ भेकेस वाले के बारे में की नहीं बोले भी. हैं भी एक एमएलए है सिटी के, ಎಲ್ಲ सब जाति एक है, वोट लेने के तक एक है भी. इसके बारे में की नहीं बोल रहे? उसे शूट करो, फांसी दो कर को कहा तो बोले क्या? ಎಲ್ಲ ಜಾತಿ ಒಂದೇ ಅದ ಅಂತ ಹೇಳ್ತಾರೆ ಇಲ್ರಿ. ಓಟ್ ತಗೊಳಕ್ ನೀವು ಎಲ್ಲಾರು ಓಟ್ ಅವ್ರಿಗೆ ಹಾಕ್ತೀರಿ ಅಂತ ಅವ್ರು ಹೇಳ್ತಾರೆ ಜಾತಿ ಮ್ಯಾಗ. ಇದ್ರ ಮ್ಯಾಗ ಹೇಳ್ಬೇಕು. ಇದನ್ನು ಒಂದು ಕಡಿಮೆ ಜಾತಿ ಅವ್ರು ಒಂದು ಜಾತಿ ಅವ್ರದಾರ, ಅವ್ರಿಗೆ ಹೇಳಬಾರ್ದು. ಯಾವ ಹೇಳ್ಯಾನ ಅದಕ್ಕೆ ಸಜಾ ಕೊಡ್ರಿ ಅಂತ ಹೇಳ್ಬೇಕಿತ್ತು. बोला क्या ऐसा काम भी? ये खाली वोट लेने के वास्ते है. बोलते हैं बीजेपी के एमएलए जात के बारे में ये तुम्हें सब मिला को हमें ये कहें ಎಲ್ಲ ಜಾತಿ ಒಂದು ಬೇರೆ ಜಾತಿ ಒಂದಂತ ಎಲ್ಲ ಜಾತಿ ದೊಳಗ ನಡೀತೈತೆ संविधान. सबके संविधान चलने वाला सबके जात के अंदर चलने वाला. ये संविधान हमारा है कर हमें है. बाबा साहब अंबेडकर लिख को दिए कर को सब संविधान के अंदर चलेंगे. ऐसा कौन भी करे तो भी उसे सजा देने को असर पीट लगेंगे. नमस्ते. ಜಿಲ್ಲೆಯ ಗಟ್ಟಿ ಧ್ವನಿ, ಮನುವಾದಕ್ಕೆ ಸಡ್ಡು ಹೊಡಿತಕ್ಕಂಥ ಧ್ವನಿಯಾಗಿ ನಮ್ಮ ಜಿಲ್ಲೆಯಲ್ಲಿ
ನಮ್ಮನ್ನೆಲ್ಲರನ್ನೂ ಕೂಡ ಜೊತೆಯಲ್ಲಿ ತೆಗೆದುಕೊಂಡು ಹೋಗ್ತಕ್ಕಂಥ ಹಮೀದ್ ಅಣ್ಣ ಮುಸ್ರೀಫ್ ಅವರಿಗೆ ತಮ್ಮ ಜೊತೆಯಲ್ಲಿ ನಾವಿದ್ದೀವಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಅವರಿಗೆ ಅಭಿನಂದನೆಗಳನ್ನು ಹೇಳ್ತಾ ಇದ್ದೇನೆ. ಮುಖಂಡರಾಗಿರ್ತಕ್ಕಂಥ ಅರವಿಂದ್ ಕುಲಕರ್ಣಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಲಿದ್ದಾರೆ. ಅವರು ಒಂದ್ 2 ನಿಮಿಷ ಮಾತಾಡಬೇಕು ಅಂತ ವಿನಂತಿಯನ್ನು ಮಾಡ್ತಾ ಇದ್ದಾರೆ. ಬಸವಣ್ಣನೇ ತಾಯಿ, ಬಸವಣ್ಣನೇ ತಂದೆ, ಬಸವಣ್ಣನೇ ಪರಮ ಬಂಧು ಎನಗೆ ವಸುದೀಶ ಕಪಿಲ ಸಿದ್ಧ ಮಲ್ಲಿಕಾರ್ಜುನ ನಿಮ್ಮ ಹೆಸರಿಟ್ಟ ಗುರು ಬಸವಣ್ಣನಯ್ಯ. ಇವತ್ತಿನ ಈ ಪ್ರತಿಭಟನೆಯ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂಥ ಎಲ್ಲ ಶರಣ ಬಂಧುಗಳೇ, ಈ ಕಾರ್ಯಕ್ರಮದ ಮುಂಭಾಗದಲ್ಲಿ ಆಸೀನರಾಗಿರ್ತಕ್ಕಂಥ ಎಲ್ಲ ಬಂಧುಗಳೇ, ತಮ್ಮೆಲ್ಲರ ಪಾದಕ್ಕೆ ಅನಂತ ಕೋಟಿ ಶರಣಾರ್ಥಿಗಳು. ಇತ್ತೀಚಿನ ದಿನಗಳಲ್ಲಿ ಯಾಕೋ ಏನೋ ಈ ದೇಶದಲ್ಲಿ ದಲಿತರ ಮೇಲೆ ನಿರಂತರವಾಗಿ ಹಲ್ಲೆ ನಡೀತಾ ಇದೆ. ಮತ್ತೆ ಕಳೆದ ಒಂದು ವಾರದಿಂದ ದೇಶದಲ್ಲಿನೇ ಇವತ್ತ ಗಲಭೆಸಿ ಎಬ್ಬಿಸುವಂತ ಕೆಲಸವನ್ನ ಮನೋವಾದಿಯಾಗಿರ್ತಕ್ಕಂಥ ಒಬ್ಬ ವಕೀಲ, ದೇಶದ ಅತ್ಯಂತ ಶ್ರೇಷ್ಠ ಮುಖ್ಯ ನ್ಯಾಯಮೂರ್ತಿ ಆಗಿರ್ತಕ್ಕಂಥ ಗೌರವಾನ್ವಿತ BR ಗವಾಯಿ ಅವರ ಮೇಲೆ ಊಟ ಎಸೆಯುವ ಮೂಲಕ ತನ್ನ ಸಣ್ಣತನವನ್ನ ತೋರಿಸಿ ಇಡೀ ದೇಶವನ್ನೇ ಅಲ್ಲೋಲ ಕಲ್ಲೋಲ ಮಾರಿಗೆ ಹೊಡಿತಕ್ಕಂಥ ಒಬ್ಬ ಮನೋವಾದಿ, ಒಬ್ಬ ಸನಾತನ ಹಿನ್ನೆಲೆ ಇರತಕ್ಕಂಥ ವ್ಯಕ್ತಿಗೆ ಇವತ್ತಿನ ದಿವಸ ಇಡೀ ದೇಶ ಇವತ್ತು ಚೀಮಾರೆ ಆಗ್ತಾ ಇದೆ. ಒಬ್ಬ ಅಯೋಗ್ಯವ ಇವು ಯಾವ ಕಾರಣಕ್ಕೋಸ್ಕರ ಇವರು ಶಿವನ್ನ ಊಟನ ಎಸೆದ್ರು? ಇದಕ್ಕೆ ಕಾರಣ ಅಂತಂದ್ರೆ ದೇಶದ ಒಬ್ಬ ದಲಿತ ವ್ಯಕ್ತಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿ ಆಗಿದ್ದಾರೆ. ನಾವು ಸನಾತಿಗಳು, ಮನೋವಾದಿಗಳು ಬಹಳ ಉಚ್ಚ ಸ್ಥಾನದಲ್ಲಿರ್ತಕ್ಕಂಥವ್ರು, ನಾವು ಕೈ ಕಟ್ಕೊಂಡು ನಿಂದಿರಬೇಕಲ್ಲ ಇದೆ ಅಂತ ತಿಳ್ಕೊಂಡು ಹೇಳಿ ಇಂಥ ಒಂದು ಹೀನ ವಿಚಾರವನ್ನ ಮಾಡಿ ಊಟ ಎಸೆದಾರೆ ಅಂತಕ್ಕಂಥದ್ದು ಇವತ್ತು ನಮಗೆ ಸಂಶಯ ಬರ್ತಾ ಇದೆ. ಇವತ್ತು ಜಗತ್ತಿನಲ್ಲಿ ಯಾವ ರಾಷ್ಟ್ರದಲ್ಲಿ ಕೂಡ ನಮ್ಮಂತ ಭಾರತ ಸಂವಿಧಾನ ಗಟ್ಟಿಯಾಗಿಲ್ಲ. ಅಂತ ಸಂವಿಧಾನವನ್ನ ಡಾಕ್ಟರ್ BR ಅಂಬೇಡ್ಕರ್ ಅವರು ಕೊಟ್ಟಿದ್ದಾರೆ, ನಮ್ಮೆಲ್ಲರಿಗೆ ಭಿಕ್ಷೆಯಾಗಿ ಕೊಟ್ಟಿದ್ದಾರೆ. ಅಂತ ಒಂದು ಅಡಿಯಲ್ಲಿ ಇವತ್ತು ನಾವು ಬಾಳ್ತಾ ಇದ್ದೇವೆ. ಒಬ್ಬ ವಕೀಲ ಕರಿ ಕೋಟ್ ಹಾಕೊಂಡು ಅಲ್ಲಿ ವಾದ ಮಾಡ್ತಾನೆ, ಅದರಿಂದ ಇವತ್ತು ಅವ್ರ ಸಂಸಾರ ನಡೀತಾರೆ, ಮನೆ ನಡೀತಾ ಇದೆ. ಅಂತ ಒಬ್ಬ ವಕೀಲ ಇವತ್ತ ಇಡೀ ನ್ಯಾಯಾಂಗ ವ್ಯವಸ್ಥೆಗೆ ಇವತ್ತ ಅಪಮಾನ ಮಾಡ್ಲಿಕ್ಕೆ ಹೊರಟಿದಾರಲ್ಲ, ಇವನು ಸ್ವಲ್ಪ ಮನುಷ್ಯತ್ವ ಇದೆ. ಇವತ್ತು ಹತ್ರ ರಾಕ್ಷಸಿ ಪ್ರವೃತ್ತಿ ಇರತಕ್ಕಂತ ಒಬ್ಬ ವಕೀಲ ಈ ದೇಶದಿಂದ ಗಡಿ ಪೌರ ಮಾಡೋದಲ್ಲ, ಇವನ ಸಾರ್ವಜನಿಕವಾಗಿ ಗಲ್ಲಿಗೆ ಹಾಕ್ಬೇಕು. ಇವತ್ತಿನ ದಿವಸ ಗಲ್ಲಿಗೆ ಹಾಕ್ಬೇಕು. ಬಸವಣ್ಣವರ ಕಡೆ ಹೇಳಿದ್ದಾರೆ, ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸಂತ ಹೇಳಿದ್ದಾರೆ. ಎಲ್ಲಿದ್ರೆ ಜಾತಿ ಇದೆ ಜಗತ್ತಿನಲ್ಲಿ ಮಾನವ ಕುಲ ಅಂತಕ್ಕಂಥದ್ದು ಒಂದು. ಬಸವಣ್ಣ ಹೇಳಿದ್ರು ದೈವೇ ಧರ್ಮದ ಮೂಲವಯ್ಯ ಅಂತ ತಿಳ್ಕೊಂಡು ದೈವಿರಬೇಕು ಸಕಲ ಪ್ರಾಣಿಗಳಲ್ಲಿ. ಇನ್ನೊಂದು ಕಡೆ ಹೇಳ್ತಾರೆ, ಕೊಲುವವನೇ ಮಾದಿಗ ವಲಸ ತಿಂಬುವನೇ ವಲಯ, ಕುಲವೇನು ಆಬಂಧರ ಕುಲವೇನು, ಸಕಲ ಜೀವಾತ್ಮರಿಗೆ ಲೇಸನ್ನ ಬಯಸುವ ಕೂಡಲ ಸಂಗನ ಶರಣವೇ ಕುಲಜರು ಅಂತ ಹೇಳಿದರು ಬಸವಣ್ಣ. ಇವತ್ತು ದೀನ ದಲಿತ ಇರಲಿ, ಇವತ್ತು ಅಶಕ್ತ ಇರಲಿ, ಅಂತ ವ್ಯಕ್ತಿಯನ್ನ ಮೇಲೆ ಕೆತ್ತುವಂತ ಕೆಲಸ 12ನೇ ಶತಮಾನದಲ್ಲಿ ಬಸವಣ್ಣವರು ಮಾಡಿದ್ದಾರೆ. ಬಸವಣ್ಣನವರು ಮತ್ತು ಅಂಬೇಡ್ಕರ್ ಅಂದ್ರೆ ಬೇರೆ ಇಲ್ಲ. ಇವತ್ತು ತಾಕತ್ತಿದ್ರೆ ಸಂವಿಧಾನ ಬಿಟ್ಟು ಮಾತನಾಡಿ ನೋಡಂತ ಅವರು ಅಯೋಗ್ಯ ಒಬ್ಬ ವಕೀಲ. ಸಂವಿಧಾನವನ್ನು ಅಂಬೇಡ್ಕರ್ ರಚನೆ ಮಾಡದೇ ಇದ್ರೆ, ಕಾನೂನು ನಮಗೆ ಕೊಡದೇ ಇದ್ರೆ ಇನ್ನೂ ಕೂಡ ಬ್ರಿಟಿಷರ ಅಡಿಯಾಳಲ್ಲಿ ನಾವು ಬದುಕಬೇಕಾಗ್ತಿತ್ತು. ನಮ್ಮ ದೇಶದ ಜನರು ಸ್ವತಂತ್ರವಾಗಿ ಬದುಕಲು ತಿಳ್ಕೊಂಡು ಹೇಳಿ ಇವತ್ತು ಬಸವಣ್ಣನವರ ಆದಿಯಾಗಿ ಇವತ್ತು ಅಂಬೇಡ್ಕರ್ ಅವರು ಎಲ್ಲ ನಮ್ಮ ಸಂವಿಧಾನದ ಒಂದು ಮೂಲವನ್ನು ಕೊಟ್ಟಿದ್ದಾರೆ. ಅಂತ ಒಂದು ಸಂವಿಧಾನಕ್ಕೆ ಇವತ್ತು ಅಪಚಾರ ಮಾಡಿ ಕೊಟ್ಟಿದ್ದಾರಪ್ಪ ಅಂತಂದ್ರೆ ಇನ್ನೊಂತ ನಾಯಕರು ಯಾರು ಅಲ್ಲ. ಇದು ಒಬ್ಬರದೇ ಕೃತ್ಯ ಅಲ್ಲ ತರ್ಸಕತ್ತ ನಮ್ಮ ಸಂಶಯ ಇದೆ. ಇಲ್ಲಿ ಯಾರೋ ಮನೋವಾದಿಗಳು, ಸಂಪ್ರದಾಯವಾದಿಗಳು ಇವತ್ತು ಇದಕ್ಕೆ ಕುಚ್ಚದಿಕ್ಕೆ ಒಂದು ಬೆಂಬಲ ಕೊಟ್ಟಿದ್ದಾರೆ ಅಂತ ನಮ್ಗೆ ಅನ್ಸಾಕತ್ತಾ ಇದೆ. ಇವತ್ತೆಲ್ಲ 12ನೇ ಶತಮಾನದಲ್ಲಿ ಬಸವಣ್ಣನವರು ಕಾಲದಲ್ಲಿ ಕೂಡ ಇದೇ ರೀತಿಯಾಗಿ ಕಾಡಿದ್ದಾರೆ. ದಲಿತರಿಗೆ ಹೊರಗೆ ಬರುವಂತ ಪರಿಸ್ಥಿತಿ ಇತ್ತು. ಅದನ್ನು ಬಸವಣ್ಣವರ ಖಂಡಿಸಿ ವಿಪ್ರ ಸಮಾಜದಿಂದ ಜನವರ ಕಿತ್ತಾಕಿ ಹೊರಗೆ ಹೋಗಿದ್ದಾರೆ. ಯಾಕಂದ್ರೆ ಇವತ್ತು ಎಲ್ಲ ಮಾನವರು ಒಂದೇ ತಿಳಿದವರು. ಮತ್ತೆ ಇವತ್ತು ಅವರು ಮರುಕಳಿಸಿಕೊಂಡಿದ್ದಾರೆ ಕೆಲವೊಂದು ಸನಾತನ ವ್ಯಕ್ತಿಗಳು. ಇದು ದೂರ ಆಗಬೇಕು. ನಿಮಗೇನಾದ್ರೂ ತಾಕತ್ತಿತ್ತಂದ್ರೆ, ನಿಮಗೆ ಅನ್ಯಾಯ ಆಗಿತ್ತಪ್ಪ ಅಂದ್ರೆ ನಿಮ್ಮ ಮೇಲೆ ಸುಪ್ರೀಂ ಕೋರ್ಟ್ ಮೇಲೆ ರಾಷ್ಟ್ರಪತಿಗಳಿದ್ದಾರೆ.
ಇಲ್ಲ ಈ ಸುಪ್ರೀಂ ಕೋರ್ಟ್ ನ ಮುಖ್ಯ ನ್ಯಾಯಮೂರ್ತಿ ನಮಗೆ ವಿಳಂಬ ಮಾಡ್ತಾ ಇದಾರೆ ತೀರ್ಪು ಕೊಡ್ಲಿಕ್ಕೆ, ಇದನ್ನ ನಮಗೆ ಮೇಲ್ಮನೆ ಸಲ್ಲಿಸ್ತೀವಿ ತಿಳ್ಕೊಂಡು ರಾಷ್ಟ್ರಪತಿಗೆ ನೀವು ಕೇಳಬೇಕಾಗಿತ್ತು. ಒಬ್ಬ ಕಾನೂನನ್ನ ಕಾಪಾಡ್ತಕ್ಕಂಥ ಒಬ್ಬ ವಕೀಲನೇ ಇವತ್ತು ಕಾನೂನ ಕೈಗೆ ತಗೊಂಡ್ರೆ ಗತಿ ಏನ್ರಿ? ಸಾಮಾನ್ಯ ಜನರಿಗೆ ಏನ್ ಮಾಡ್ಬೇಕು? ಅದಕ್ಕೆ ಆ ತರ ಒಲೆ ಹತ್ತಿ ಉರಿದಡೆ ನಿಲ್ಲಬಹುದಲ್ಲದೆ ದರೆ ಹತ್ತಿ ಉರಿದಡೆ ನಿಲ್ಲಬಹುದೇ. ಏರಿ ನೀರುಂಬಡೆ ಬೇಲಿ ಕೈ ಮೇಯ್ಬಡೆ ನಾರಿ ತನ್ನ ಮನೆಯಲ್ಲಿ ಕಳುವಡೆ ತಾಯಿಯ ಮೊಲೆ ಹಾಲು ನಂಜಾಗಿ ಕೊಲುವಡೆ ಈ ನಾರಿಗೆ ದೂರವೇ ತಂದೆ ಕೂಡಲ ಸಂಗಮ ದೇವ. ಇವತ್ತು ನ್ಯಾಯವನ್ನ ಕಾಪಾಡ್ತಕ್ಕಂಥ ಗೌರವ ಕೊಡ್ತಕ್ಕಂಥ ಒಬ್ಬ ಸನಾತನಿ ವಕೀಲ ತಾನು ಆಲೋಚನೆ ಮಾಡದೆ ಇವತ್ತು ಬೂಟ್ ಎಸಿತಾನಪ್ಪ ಅಂತಂದ್ರೆ ಎಷ್ಟು ಮನುಷ್ಯತ್ವ ಕಳ್ಕೊಂಡಿದ್ದಾನೆ. ಆ ಕಾರಣಕ್ಕಾಗಿ ಇವತ್ತು ಎಂತ ಗುಣರಿ ಇವತ್ತ ಬಿಆರ್ ಗವೈ ಅವರು ಇವತ್ತ ಶಿಕ್ಷೆ ಮುಖ್ಯ ಅಲ್ಲ, ಅವನು ಏನೋ ಒಂದು ತಪ್ಪಿ ಮಾಡಿದರೆ ಬಿಟ್ಟು ಬಿಡ್ರ ತಿಳ್ಕೊಂಡು ದೊಡ್ಡ ಗುಣ. ಅದೇ ಬಸವಣ್ಣವ್ರು ಹೇಳಿದ್ರಿ, ಯಾರು ಬಸವಣ್ಣವ್ರು ತಪ್ಪು ಮಾಡಿದ್ರಿಗೆ ಯಾರಿಗೂ ಶಿಕ್ಷೆ ಕೊಡ್ಲಿಲ್ಲ, ಒಬ್ಬ ಕಳ್ಳ ಅಂತಕ್ಕಂಥವನಿಗೆ ಶರಣ ಮಾಡಿದ್ದಾರೆ, ಶಿಕ್ಷೆ ಕೊಡ್ಲಾರೆ ಅಂತ ಒಂದು ವಿಚಾರ ಇವತ್ತು ಸುಪ್ರೀಂ ಕೋರ್ಟಿನ ನ್ಯಾಯಮೂರ್ತಿಯರಿಗೆ ಬಂದದಪ್ಪ ಅಂದ್ರೆ ಅವ್ರು ದೊಡ್ಡವರು ಇವತ್ತು ದೊಡ್ಡ ಸ್ಥಿತಿಯನ್ನು ತೋರಿಸ್ಕೊಟ್ಟಿದ್ದಾರೆ. ಉನ್ನತ ವ್ಯಕ್ತಿಗಳವರು ಯಾರು ದಲಿತರು, ಯಾರು ಸಂಬಂಧ ಇಲ್ಲ, ಮಾನವ ಕುಲ ಯಾರು ಹುಟ್ಟು ಬಂದಾಗ ಯಾರೇ ಹಣಿ ಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಬರ್ಕೊಂಡ್ ಬಂದಾರನ್ರಿ? ಯಾರೊಬ್ಬ ದಲಿತ ವ್ಯಕ್ತಿ, ಇನ್ನೊಬ್ಬ ಇಸ್ಲಾಮ, ಇನ್ನೊಬ್ಬ ಬ್ರಾಹ್ಮಣ, ಇನ್ನೊಬ್ಬ ಕ್ರಿಶ್ಚಿಯನ್ ಯಾರೇ ಬರ್ಕೊಂಡ್ ಬಂದಾರ? ಇಲ್ಲ. ನಾವು ಬಂದ ನಂತರ ಉದ್ಯೋಗದ ಆಧಾರದ ಮೇಲಿಂದ, ಕಾಯಕದ ಆಧಾರದ ಮೇಲಿಂದ ಜಾತಿಗಳ ಬಂದಿದ ಹೊರತಾಗಿ ಯಾರು ಹುಟ್ಟಿನಿಂದ ಕಾಸು ಹಣಿಗೆ ಹಚ್ಕೊಂಡು ಬಂದಿಲ್ಲ. ಇದನ್ನ ಸನಾತನಿ ಧರ್ಮಿಗಳು ಇದನ್ನ ಆಲೋಚನೆ ಮಾಡಬೇಕು. ಯಾವುದೇ ಕಾರಣಕ್ಕೂ ಇವತ್ತು ದಲಿತರಿರಬಹುದು, ಎಲ್ಲರೂ ಯಾರೇ ಇರಬಹುದು, ಇವತ್ತು ತಾವು ಜಾತಿ ನಿಂದನೆ ಮಾಡೋದಾಗಲಿ ಇಂಥ ಅಪಚಾರ ಕೆಲಸವನ್ನ ಮಾಡೋದು ಬಿಡಬೇಕು. ಈ ಹೋರಾಟ ಇದು ಕೇವಲ ಇವತ್ತು ಸಾಂಕೇತಿಕವಾಗಿರತಕ್ಕಂಥ ಹೋರಾಟ ಇದೆ. ಇಲ್ಲಿಗೆ ಸರ್ಕಾರ ಇದನ್ನ ನಿಲ್ಲಿಸಬೇಕು, ಕೇಂದ್ರ ಸರ್ಕಾರವನ್ನೇ ಶಿಕ್ಷೆಯನ್ನು ಕೊಡಬೇಕು. ಅಲ್ಲಿವರೆಗೂ ಕೂಡ ಹೋರಾಟ ನಿರಂತರವಾಗಿರ್ತದೆ. ಇಲ್ಲಿ ಜಾತಿ ಮುಖ್ಯ ಅಲ್ಲ, ಮಾನವ ಧರ್ಮ ಅಂತಕ್ಕಂಥದ್ದು ಒಂದಿದೆ. ಈ ಕಾರಣಕ್ಕಾಗಿ ಇವತ್ತು ದೊಡ್ಡ ಪ್ರಮಾಣದ ಹೋರಾಟ ನ ಭವಿಷ್ಯದ ಐತಿಹಾಸಿಕ ಇಂಥ ಹೋರಾಟ ಇದನ್ನ ಮುಂದುವರಿತಾರೆ. ಆ ಕಾರಣಕ್ಕಾಗಿ ಸರ್ಕಾರ ಅವರ ಮೇಲೆ ಕ್ರಮ ಕೈಕೊಂಡು ಒಂದು ಜೈಲಿಗೆ ಹಟ್ಟಬೇಕಂತಕ್ಕಂಥ ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ ಇಲ್ಲಿ ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂತ ಎಲ್ಲ ಬಂಧುಗಳನ್ನು ಶರಣಾರ್ಥಿಗಳು. ಧನ್ಯವಾದಗಳು ರೈತ ಮುಖಂಡರಾಗಿರುವಂತ ಸನ್ಮಾನ್ಯ ಶ್ರೀ ಅರವಿಂದ ಕುಲಕರ್ಣಿ ಅವರಿಗೆ, ಹಾಗೆ ಯುವಕರ ಕಣ್ಮಣಿ ಮಾರ್ಗದರ್ಶಕರಾಗಿರುವಂತ ಸೋನ್ಮಾತ್ ಕಳ್ಳಿಮನಿ ಅವರು ನಮ್ಮನ್ನು ಉದ್ದೇಶಿಸಿ ಮಾತನಾಡಬೇಕಂತೇಳಿ ವಿನಂತಿಸ್ಕೊತಾ ಇದ್ದೀನಿ. ಬುದ್ಧ ಬಸವ ಅಂಬೇಡ್ಕರ್ ಅವರನ್ನ ಮಂದದಲ್ಲಿ ಸ್ಮರಣೆ ಮಾಡ್ತಾ ಇವತ್ತು ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳಾದಂಥ ಗವಾಯಿ ಅವರ ಮೇಲೆ ನಡೆದಂತ ಭಯಾನಕ ದಾಳಿ ಮತ್ತು ಕೃತ್ಯವನ್ನು ಖಂಡಿಸಿ ನಡೆಯುತ್ತಿರುವ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ವೇದಿಕೆಯಲ್ಲಿ ಆಸೀನರಾದ ನಮ್ಮ ನಾಯಕರಾದ ರಾಜು ಅಲ್ಗೂರ್ ಸಾಹೇಬ್ರೆ, ಮುಸ್ರೀಫ್ ಅವರೇ, ಬಂತೀಜಿ ಅವರೇ ಹಾಗೂ ಈ ಬಿಜಾಪುರ ಬಂದ್ ಮತ್ತು ಪ್ರತಿಭಟನೆಯನ್ನು ಯಶಸ್ವಿ ಮಾಡಿದಂತ ಎಲ್ಲ ಜಿಲ್ಲೆಯ ತಾಲೂಕುಗಳಿಂದ ಆಗಮಿಸಿದಂತ ಎಲ್ಲ ನಾಯಕರೇ ಹಾಗೂ ಬಸವ ತತ್ವದ ಅನುಯಾಯಿಗಳೇ, ಮುಖಂಡರೇ, ಇಲ್ಲಿ ಬಂದಂತ ತಾಯಂದ್ರ, ಯುವ ಮಿತ್ರರೇ, ಮೊನ್ನೆ ನಡೆದಂತ ಹೀನ ಕೃತ್ಯ ಇದು ಕೇವಲ ಒಬ್ಬ ವ್ಯಕ್ತಿ ಮಾಡಿದ ಘಟನೆ ಅಲ್ಲ. ಇದು ಆ ವ್ಯಕ್ತಿಗೆ ಇಂಥ ಒಂದು ಬಂಡ ಧೈರ್ಯ ಬರಬೇಕಾದ್ರೆ ಅವನ ಹಿಂದೆ ಯಾವ ಶಕ್ತಿಗಳಿದ್ದಾರೆ, ಯಾರು ಕೆಲಸ ಮಾಡಿದ್ದಾರೆ, ಯಾರು ಪ್ರಚೋದನೆ ಮಾಡಿದ್ದಾರೆ ಅನ್ನೋದನ್ನ ನಾವು ತಿಳ್ಕೊಳ್ಬೇಕಂದ್ರೆ ಬಹಳಷ್ಟು ಮಹತ್ವ ಇದೆ. ಅವನು ಕೂಡ ಒಬ್ಬ ವಕೀಲರಾಗಿ ಇವತ್ತು ಅಲ್ಲೇನು ಗವಾಯಿ ಅವರು ಯಾವುದೇ ಮೀಸಲಾತಿ ಆಧಾರದ ಮೇಲೆ ಹೋಗಿಲ್ಲ, ತಮ್ಮ ಸ್ವಶಕ್ತಿ ಸಾಮರ್ಥ್ಯ ಬುದ್ಧಿಯಿಂದ ಸ್ಥಾನವನ್ನು ಅಲಂಕರಿಸಿದ್ದಾರೆ. ಆತನು ಕೂಡ ಒಬ್ಬ ವಕೀಲನಾಗಿ ಆ ಸ್ಥಾನಕ್ಕೆ ಕೂಡ ಗೌರವ ಕೊಡದೆ ಒಂದು ಚಪ್ಪಲಿ ಎಸೆದು ಇವತ್ತು ಮಾಡಿದಂತ ಅಪಮಾನ ಕೇವಲ ಒಬ್ಬ ಗವಾಯಿಯವರಿಗೆ ಮಾಡಿದಂತ ಅಪಮಾನ ಅಲ್ಲ, ಇಡೀ ಸಂವಿಧಾನಕ್ಕೆ ಮಾಡಿದಂತ ಅಪಮಾನ, ಅದು ನ್ಯಾಯಾಂಗ ವ್ಯವಸ್ಥೆಗೆ ಮಾಡಿದಂತ ಅಪಮಾನ ಅಂತ ಹೇಳಕ್ಕೆ ಇಚ್ಛೆ ಪಡ್ತೇನೆ. ಇವತ್ತು ಕೆಳಜಾತಿಯಿಂದ ಬಂದಂತ ಕಮ್ಜೋರ್ ಸಮಾಜದಿಂದ ಬಂದಂತ ಯಾರೋ ಉನ್ನತ ಸ್ಥಾನದ ಹುದ್ದೆ ಅಲಂಕರಿಸಿದ್ರು ಕೂಡ ಅವರಿಗೆ ಅಭಿಮಾನ ತಪ್ಪಿಲ್ಲ. ಇವತ್ತು ರಾಷ್ಟ್ರಪತಿ ದ್ರೌಪದಿ ಮುರ್ಮುರವರನ್ನ ಸಂಸತ್ ಭವನ ಉದ್ಘಾಟನೆ ಮಾಡಲಾರ್ದೇನೆ ಅವರಿಗೆ ಕರೆದಾನೆ ಅಪಮಾನ ಮಾಡಿದ್ರು. ಈಗ ಗವಾಯಿ ಅವರ ಮೇಲೆ ಚಪ್ಪಲಿ ಎಸೆದ ಅವಮಾನ ಮಾಡಿದ್ರು. ನಿನ್ನೆ ಮೊನ್ನೆ ಘಟನೆ ಹರಿಯಾಣದಲ್ಲಿ ಪೂರನ್ ಕುಮಾರ್ ಇವತ್ತು IPS ಅಧಿಕಾರಿ
ತನ್ನ ಮೇಲ್ಜಾತಿಯ ಮೇಲ್ವರ್ಗದ ಅಧಿಕಾರಿಗಳು ಅವರಿಗೆ ಹಿಂಸೆ ಕೊಟ್ಟಿಲ್ಲ ಅಂತ ಹೇಳಿ ಆತ್ಮಹತ್ಯೆ ಮಾಡಿಕೊಂಡ್ರು. ಅದು ದಿಲ್ಲಿಯಿಂದ ಪ್ರಾರಂಭವಾಗಿ ಇವತ್ತು ಮುದ್ದೇಬಾರವರೆಗೆ ನಡೆದಿದೆ. ಮುದ್ದೇಬಾರದಲ್ಲಿ ಒಬ್ಬ ದಲಿತ ಸಹೋದರಿ ಆಕೆಗೆ ಚಿತ್ರ ಹಿಂಸೆ ಕೊಟ್ಟು ಸಾಮೂಹಿಕ ಅತ್ಯಾಚಾರ ಮಾಡಿ ಅವರನ್ನು ಕೊಲೆ ಮಾಡಿದ್ದಾರೆ. ಇದೆಲ್ಲ ಏನ್ ತೋರಿಸ್ತದಪ್ಪ ಅಂತಂದ್ರೆ, ಕೆಳಜಾತಿಯವರು ನೀವು ಎಷ್ಟೇ ಶಕ್ತಿ ಸಾಮರ್ಥ್ಯ ಬುದ್ಧಿ ಇದ್ರೂ ಕೂಡ ನೀವು ನಮ್ಗಿಂತ ಕೆಳಗೆ, ನೀವು ಕೇವಲ ನಮಗೆ ಸೇವಕರಾಗಿರ್ಬೇಕಂತ ಮನಸ್ಥಿತಿಯನ್ನು ಇದು ತೋರಿಸ್ತದೆ. ಇದು ಇಲ್ಲಿಗೆ ನಿಲ್ಲದೆ ಹೋದ್ರೆ ಮುಂದೆ ಒಂದಿನ ಸಾಮೂಹಿಕ ಚಳವಳಿಯಾಗಿ ಮಾರ್ಪಾಡಾಗ್ತೇನೆ ಅಂತ ಎಚ್ಚರಿಕೆ ವೇದಿಕೆ ಮುಖಾಂತರ ನಾನು ಕೊಡ್ಲಿಕ್ಕೆ ಇಚ್ಛೆ ಪಡ್ತೇನೆ. ಹೀಗಾಗಿ ಇವತ್ತು 3% ಇದ್ದಂತ ಜನ 60% ಅಧಿಕಾರವನ್ನು ಅನುಭವಿಸ್ತಾ ಇದ್ದಾರೆ. ಇವತ್ತು ನಾವು ಬಹುಸಂಖ್ಯಾತರಾದರೂ ಕೂಡ ನಮಗೆ ಅವಕಾಶಗಳು ವಂಚಿತ ಆಗ್ತಾ ಇದ್ದಾವೆ. ಇವತ್ತು ಪಟ್ಟಭದ್ರರು ಮೇಲ್ವರ್ಗದವರು ನಮ್ಮನ್ನ ಡಿವೈಡ್ ಅಂಡ್ ರೂಲ್ ಹೊಡೆದಾಳಾಗಿ ನಮ್ಮಲ್ಲೇ ಒಬ್ಬರ ಮೇಲೆ ಎತ್ತಿ ಕಟ್ಟಿ ನಾವು ಅಸಂಘಟಿತರಾಗಿ ನೋಡ್ಕೊಳ್ತಾ ಇದ್ದಾರೆ. ಕಾರಣ ಬಂಧುಗಳೇ, ಇದೆಲ್ಲ ಅನ್ಯಾಯ ದೌರ್ಜನ್ಯ ಇದು ತಪ್ಪಬೇಕಾದ್ರೆ ನಾವು ಸಂಘಟಿತರಾಗಲೇಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಹೇಳಿದ್ದಾರೆ, ಶಿಕ್ಷಣ ಸಂಘಟನೆ ಹೋರಾಟ ಇದು ಮನುಷ್ಯನ ಮೂರನೇ ಕಣ್ಣಿದು. ಈ ಶಿಕ್ಷಣ ಸಂಘಟನೆ ಹೋರಾಟದ ಮುಖಾಂತರ ನಾವು ಇಲ್ಲಿ ಇದನ್ನ ತಕ್ಕ ಉತ್ತರ ಕೊಡಬೇಕಾಗ್ತದೆ. ಆದ ಕಾರಣ ಇವತ್ತು ಅಂತ ಒಂದು ಮುಖ್ಯ ಸ್ಥಾನದಲ್ಲಿ ಒಬ್ಬ ದಲಿತ ಕೂಡುದನ್ನು ಸಹಿಸಕ್ಕೆ ಆಗೋದಿಲ್ಲ. ನೀವು ಮಾತೆತ್ತೀರಿ ಹಿಂದುತ್ವ ದೇಶ ಪ್ರೇಮ ಅಂತ ಹೇಳ್ತೀರಿ. ನಮ್ಮ ಶತ್ರು ರಾಷ್ಟ್ರದಲ್ಲಿ ಪಾಕಿಸ್ತಾನದಲ್ಲಿ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಗಳು ಹಿಂದೂ ಇದ್ದಾರೆ, ಭಗವಾನ್ ದಾಸ್ ಅಂತ ಹೇಳಿ. ಅಲ್ಲೇ ಒಬ್ಬ ಮುಖ್ಯ ನ್ಯಾಯಮೂರ್ತಿಗಳು ಹಿಂದೂ ಇದ್ದಾರೆ. ನೀವು ಭಾರತದಲ್ಲಿ ಹಿಂದೂ ಅಂತ ಹೇಳ್ತೀರಿ, ನಿಮ್ಮ ಕೆಲಸ ಆಗೋ ತನಕ ನಾವು ದಲಿತರು ಹಿಂದುಳಿದರೆಲ್ಲ ನಿಮ್ಗೆ ಹಿಂದೂಗಳು. ನಿಮ್ ಕೆಲಸ ಮುಗಿದ ಮೇಲೆ ನೀವು ಮುಂದೆ ನಾವು ಹಿಂದೆ. ಇದನ್ನ ನೀವು ಬಿಡದೆ ಹೋದ್ರೆ ಮುಂದೊಂದು ದಿನ ಯಾವ ರೀತಿ ನಮ್ಮ ಶ್ರೀಲಂಕಾದಲ್ಲಿ, ಬಾಂಗ್ಲಾದಲ್ಲಿ, ನೇಪಾಳದಲ್ಲಿ ದಂಗೆ ಆಗ್ತದೆ ಅಂತ ಎಚ್ಚರಿಕೆ ಈ ಸಂದರ್ಭದಲ್ಲಿ ಕೊಡ್ತಾ, ಇಂಥ ಒಂದು ಅಭೂತಪೂರ್ವ ಬಂಧನ ಯಶಸ್ವಿ ಮಾಡೋದಕ್ಕೆ ಎಲ್ಲ ನಮ್ಮ ದಲಿತ ಹಿಂದುಳಿದ ಯುವ ಕಾರ್ಯಕರ್ತರಿಗೆ ಬಸವ ಅಭಿಮಾನಿಗಳು ಕೂಡ ಬೆಂಬಲ ಕೊಟ್ಟಿದ್ದಾರೆ. ಅವರನ್ನು ಕೂಡ ನಾನು ಈ ಸಂದರ್ಭದಲ್ಲಿ ಧನ್ಯವಾದಗಳನ್ನು ಹೇಳ್ತಾ, ಇವತ್ತು ನಮ್ಮ ಆಲ್ಗೂರ್ ಸರ್ ಹೇಳಿದರು, RSS ಚಿಂತನೆಯ ಬಗ್ಗೆ ಹೇಳಿದರು. ಇವತ್ತು ನಾವು RSS ಅಂದ್ರೆ ಕೇವಲ ಬಿಜೆಪಿ ಮತ್ತು ಅದರ ಮಾರ್ಗದರ್ಶಕ ಸಂಸ್ಥೆ. ಇವತ್ತು RSS ವಾದಿಗಳು ಕೇವಲ RSS ಇಲ್ಲ, ಇವತ್ತು ಕಾಂಗ್ರೆಸ್ನಲ್ಲಿ ಕೂಡ RSS ವಾದಿದ್ದಾರೆ. ಅದಕ್ಕಾಗಿ ಅವರಿಗೆ ಇಷ್ಟೊಂದು ಶಕ್ತಿ ಬರ್ತಾ ಇದೆ. ಇವತ್ತು ಮಾನ್ಯ MLC ರವಿಕುಮಾರ್ ಹೇಳಿದ್ರು, ನಮ್ಮ RSSನ ಕಾರ್ಯಕ್ರಮಗಳ ಹಿಂದೆ ಫಂಡಿಂಗ್ ಮಾಡ್ತಾರೆ ಯಾರಪ್ಪ ಅಂದ್ರೆ ಕಾಂಗ್ರೆಸ್ಸಿನ ಮುಖಂಡ ಮನೆಯಿಂದಲೇ ನಮ್ಮ ಫಂಡ್ ಬರ್ತಾರೆ ಅಂತ ಹೇಳಿದ್ದಾರೆ. ನಾಚಿಕೆ ಆಗಬೇಕಿದು ನಮಗೆ. ನಾವು ಕೇವಲ ನಮ್ಮ ಶತ್ರುಗಳು ಬಿಜೆಪಿಯಲ್ಲಿ ಮಾತ್ರ ಇಲ್ಲ, RSS ಅಲ್ಲಿ ಮಾತ್ರ ಇಲ್ಲ, ಕಾಂಗ್ರೆಸ್ ಅಲ್ಲಿ ಕೂಡ ನಮ್ಮ ಶತ್ರುಗಳಿದ್ದಾರೆ. ಅದನ್ನ ನಾವು ಗಂಭೀರವಾಗಿ ವಿಚಾರ ಮಾಡಬೇಕಂತ ವಿಷಯ ಇದು. ಅದಕ್ಕಾಗಿ ಬಂಧುಗಳೇ, ನಾವು ಸಾಕಷ್ಟು ಸಂಘಟನೆ ಹೋರಾಟದ ಮುಖಾಂತರ ಇದನ್ನೆಲ್ಲ ಎದುರಿಸಬೇಕಾಗ್ತದೆ. ಇದು ಕೇವಲ ಈ ದೌರ್ಜನ್ಯ ಮತ್ತು ಇದು ಇವತ್ತಿಗೆ ಸ್ಟಾರ್ಟ್ ಆಗಿದ್ದಲ್ಲ. ಇದು ಅಂಬೇಡ್ಕರ್ ಅವರಿಂದ ಹಿಡಿದು ಹುಲಿ ಅವರಿಂದ ಹಿಡಿದು ಗೌರಿ ಲಂಕೇಶ ಮೌಢ್ಯ ನಿವಾರಣೆಗಳ ವಿರುದ್ಧ ಮಾತಾಡಿದ್ರಲ್ಲ ನಮ್ಮ MM ಕಲಬುರ್ಗಿ, ಅಲ್ಲಿಂದಲೂ ಕೂಡ ಬಂದಿದೆ. ಹೀಗಾಗಿ ಇದು ಇಲ್ಲಿಗೆ ನಿಲ್ಲದೆ ಹೋದ್ರೆ ಮುಂದೊಂದು ದಿನ ನಾವೆಲ್ಲ ಒಗ್ಗಟ್ಟಾಗಿ ಇನ್ನೂ ದೊಡ್ಡ ಪ್ರಮಾಣದ ಚಳವಳಿಗಳನ್ನು ಮಾಡೋಣ ಅಂತ ಮಾತನ್ನು ಹೇಳಿ, ಇಂಥ ಒಂದು ಯಶಸ್ವಿ ಒಂದು ಬಂದಿನಲ್ಲಿ ಎಲ್ಲರೂ ಬಂದು ಭಾಗವಹಿಸಿದಿರಿ. ಮತ್ತೊಮ್ಮೆ ನನಗೂ ಕೂಡ ಮಾತನಾಡಲು ಅವಕಾಶ ಕೊಟ್ಟಿದ್ದೀರಿ. ಇವತ್ತು ಗವಾಯಿಯವರು ಒಬ್ಬಂಟಿಯಲ್ಲ, ಅವ್ರ ಹಿಂದೆ ನಾವೆಲ್ಲ ಇದ್ದೇವೆ ಅನ್ನೋ ಸಂದೇಶವನ್ನು ಬಿಜಾಪುರ ನೆಲದಿಂದ ಕೊಟ್ಟಿದ್ದೀರಿ. ಎಲ್ಲರಿಗೂ ಧನ್ಯವಾದ ಹೇಳಿ ನನ್ನ ಮಾತನ್ನು ಮುಗಿಸ್ತೇವೆ. ಜೈ ಭೀಮ್, ಜೈ ಭಾರತ್. ಸೋಮನಾಥ್ ಕಳ್ಳಿಮನಿ ಅಣ್ಣವ್ರಿಗೆ ತುಂಬ ಹೃದಯದ ಧನ್ಯವಾದ. ಅಂತ ಭಾಷಣ ನೀವು ಯಾವತ್ತೂ ಕೇಳಂಗಿಲ್ಲ. ಅವ್ರ ಭಾಷಣ ಕೇಳೇ ಎಲ್ಲರೂ ಹೋಗ್ಬೇಕು. ಯಾಕಂದ್ರೆ ಅವ್ರ ಮಾತುಗಳು ಈ ಇಡೀ ರಾಷ್ಟ್ರದಲ್ಲಿ ಅಂತ ಭಾಷಣಕಾರ ಇಲ್ಲ ಅಂತ ನನಗ ಅನಿಸ್ತದ. ಅಂತ ಭಾಷಣಕಾರರಿದ್ದಾರೆ, ಆ ಭಾಷಣ ಕೇಳಬೇಕು ತಾವು. ಅವ್ರ ಭಾಷಣ ಕೇಳದೆ ಹೋಗ್ಬಾರ್ದು ಅಂತೇಳಿ ವಿನಂತಿಸುತ್ತೇನೆ. ಈಗ ನಮ್ಮ ಸಿಂದಗಿಯಿಂದ ಆಗಮಿಸಿರ್ತಕ್ಕಂಥ ಪ್ರಹ್ಲಾದ ಸಿಂದಗಿ ಅವರು ಒಂದು ಹಾಡನ್ನು ಹಾಡಲಿದ್ದಾರೆ. ಎಲ್ಲರೂ ಕೇಳಬೇಕು ಮತ್ತು ಯಾರು ಎದ್ದು ಹೋಗಬಾರ್ದು. ತಾವೆಲ್ಲರೂ ಕೂಡ ಈ ಕಾರ್ಯಕ್ರಮ ಮುಗಿಯುವವರೆಗೂ ಕಾರ್ಯಕ್ರಮದಲ್ಲಿ ಇರಬೇಕು ಅಂತ ಕೇಳ್ತಾ ಇದ್ದೇನೆ. ಪ್ರಹ್ಲಾದ್ ಅವರು
ಸಕಲರಿಗೂ ಸ್ಫೂರ್ತಿಸಿ